ಎಲ್ಲರಿಗೂ ಬೆಳಗಿನ ವಂದನೆಗಳು. ನಾನು ನಿಮ್ಮ ದೈಹಿಕ ಶಿಕ್ಷಣ ಶಿಕ್ಷಕ ಸುಧಾಕರ್. ಮಕ್ಕಳೇ, ಇವತ್ತು ನಿಮಗೆ ನಿಮ್ಮ ತಾತ್ವಿಕ ಪಾಠ ಬೋಧನೆಗೆ ಸಂಬಂಧಿಸಿದಂತೆ 2ನೇ ಅಧ್ಯಾಯವಾದಂತಹ ವಾಲಿಬಾಲ್ ಕ್ರೀಡೆಯ ಬಗ್ಗೆ ನಾನು ಇವತ್ತು ನಿಮಗೆ ತಾತ್ವಿಕ ಭಾಗದಲ್ಲಿ ಪಾಠವನ್ನ ಮಾಡ್ತಾ ಇದ್ದೇನೆ. ಮಕ್ಕಳೇ, ವಾಲಿಬಾಲ್ ಅತ್ಯಂತ ಆಕರ್ಷಕವಾದಂತಹ ಆಟ. ನೀವೆಲ್ಲರೂ ಕೂಡ ನೋಡಿರ್ತೀರ. ಎಲ್ಲಿ ನೋಡಿದ್ದೀರಾ ವಾಲಿಬಾಲ್ ಆಟವನ್ನು? ಎಲ್ಲಪ್ಪ ನೋಡಿದ್ಯಾ? ದಿನ ಹುಡುಗರು ಆಟ ಆಡ್ತಾರೆ, ನೋಡಿದ್ದೀರಿ. ನೀನ್ ಎಲ್ಲಿ ನೋಡಿದ್ಯಮ್ಮ? ವೆರಿ ಗುಡ್. ಈ ವಾಲಿಬಾಲ್ ಕ್ರೀಡೆ ಬಹಳ ಕುತೂಹಲ, ಒಂದು ಅದ್ಭುತವಾದಂತಹ ಮನರಂಜನೆಯಾಗಿರ್ತಕ್ಕಂಥ ಆಟ. ಅದೇ ರೀತಿಯಾಗಿ ಕಾಂಪಿಟೇಷನ್ಗಳಲ್ಲೂ ಕೂಡ ಈ ಆಟವನ್ನ ಪ್ರದರ್ಶನವನ್ನ ಮಾಡ್ತಾರೆ. ಈ ಪಾಠಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳಿ. ಒಂದೂರಲ್ಲಿ ಒಬ್ಬ ಬಡಿಗೆ ಇದ್ದ. ಆ ಬಡಿಗೆ ಏನ್ ಮಾಡ್ತಿದ್ದ? ಬಡಿಗೆ ಕೆಲಸ ಮಾಡೋದು ನೋಡಿದಿರಲ್ಲ? ಬಡಿಗೆ ಕೆಲಸ ಮಾಡ್ತಕ್ಕಂಥವ್ನು ಅವ್ನು ಏನ್ ಮಾಡ್ತಿದ್ದ? ದಿನನಿತ್ಯ ತನ್ನ ಕಸುಬನ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದ. ಇದೇ ರೀತಿಯಾಗಿ ಅವತ್ತು ಬಹಳ ಮಳೆ ಆಯ್ತು ಅವ್ರ ಊರಲ್ಲಿ. ಊರಲ್ಲಿ ಅಂದ್ರೆ ಮಳೆ ಆಗ್ತಾ ಇದೆಯಲ್ಲ, ಅದೇ ರೀತಿ ಮಳೆ ಆಯ್ತು. ಮಳೆಯ ನೀರಿಗೆ ಒಂದು ಹಾವು ಏನ್ ಮಾಡ್ತು? ಅವನ ಅಂಗಡಿಯಲ್ಲಿ ಹೋಯ್ತು. ಅಂಗಡಿಯಲ್ಲಿ ಹೋದಂತ ಸಂದರ್ಭದಲ್ಲಿ ಏನಾಯ್ತು? ಆ ಹಾವು ಅದು ಹರಿದಾಡ್ತಕ್ಕಂಥ ಹೋದ ಸಂದರ್ಭದಲ್ಲಿ ಗರ್ಗಸ ನೋಡಿದ್ದೀರಲ್ಲ, ಆ ಗರ್ಗಸ ಏನ್ ಮಾಡ್ತು? ಗರ್ಗಸದ ಪಕ್ಕದಲ್ಲಿ ಹೋಯ್ತು. ಆ ಗರ್ಗಸದ ಪಕ್ಕದಲ್ಲಿ ಹೋದಂತ ಸಂದರ್ಭದಲ್ಲಿ ಆ ಗರ್ಗಸದ ಮುಳ್ಳು ಏನಾಯ್ತು? ಅದರ ಮೈಗೆ ಚುಚ್ಚಿತು. ಅದಕ್ಕೆ ಏನ್ ಮಾಡ್ಬಿಟ್ಟು ಸಿಟ್ಟು ಬಂದ್ಬಿಟ್ಟು, ನನಗೆ ಚುಚ್ಚುತ್ತೀಯ ನೀನು ಅಂತ ಏನ್ ಮಾಡ್ತು? ಆ ಗರ್ಗಸವನ್ನ ಅದು ಸುತ್ತಕೊಂಡ್ಬಿಡ್ತು. ಆ ಗರ್ಗಸನ ಸುತ್ತಿ ಹಿಂಡುತ್ತೀನಿ, ಸಾಯಿಸ್ತೀನಿ ಅಂತ ಹೇಳಿ ಅವುಗಳು ನೋಡಿದಿರಲ್ಲ, ಸುತ್ಕೊಂಡ್ಬಿಡ್ತಾವ. ಅವು ಯಾರಾದ್ರೂ ಒಡೆಯಕ್ಕೆ ಹೋದಾಗ ಕೈ ಬೀಸಿರ್ತಾರೆ, ಕೋಲದ ಸುತ್ಕೊಂಡು ಅದೇನಾಯ್ತು? ಸುತ್ಕೊಂಡ ಮೇಲೆ ಆ ಗರ್ಗಸದ ಮುಳ್ಳುಗಳೆಲ್ಲ ಏನಾಯ್ತು? ಚುಚ್ಚುತ್ತಂತೆ. ಅದು ಸಿಟ್ಟಲ್ಲಿ ಚುಚ್ಚಿ ಕುಕ್ಕಿ ಏನಾಯ್ತು? ತನ್ನ ಪ್ರಾಣವನ್ನ ಕಳ್ಕೊಳ್ಳೋದು. ಅಂದ್ರೆ ಈ ನೀತಿ ಕಥೆ ಅರ್ಥ ಏನು? ಏನು? ಕೋಪ. ಯಾವ ವ್ಯಕ್ತಿ ತನ್ನ ಕೋಪದಿಂದ ಮಾಡತಕ್ಕಂಥ ಕೆಲಸಗಳು ಏನಾಗ್ತವೆ? ಅವು ಸಕ್ಸಸ್ ಆಗೋದಿಲ್ಲ. ಸರಿ, ಆ ಕೋಪಕ್ಕೂ ಈ ವಾಲಿಬಾಲ್ ಆಟಕ್ಕೂ ಏನು ಲಿಂಕ್ ಅಂತಂದ್ರೆ, ನಾವು ಆಟವನ್ನು ಆಡತಕ್ಕಂಥ ಸಂದರ್ಭದಲ್ಲಿ ನಾವು ಕೋಪದಲ್ಲಿ ಬಾಲ್ನ ಹೆಂಗ್ ಬೇಕಂಗೆ ಹೊಡಿತೀವಿ. ಹೊಡೆದಾಗ ಅದು ನಿಖರವಾಗಿ ಹೋಗುತ್ತಾ? ಬಾಲ್ ಏನಾಗುತ್ತೆ? ಹೊರಗಡೆ ಹೋಗುತ್ತೆ. ಹೋದಾಗ ಅಂಕಗಳು ಕಡಿಮೆ ಆಗ್ತವೆ. ಎದುರಾಳಿಯಲ್ಲಿ ಇರ್ತಕ್ಕಂಥ ಆಟಗಾರರಿಗೆ ಕೋಪವನ್ನು ಬರ್ಸಿದಾಗ ಏನಾಗುತ್ತೆ? ಎದುರಾಳಿಯಲ್ಲಿ ಇರ್ತಕ್ಕಂಥ ಆಟಗಾರ ಏನ್ ಮಾಡ್ತಾರೆ? ಹೇಗೆ ಬೇಕಾದ ಬಾಲನ್ನ ಹೊಡಿತಾನೆ. ಅದು ಕೋಪ ಬರ್ತಕ್ಕಂಥದ್ದು ಕೂಡ ಆಟದಲ್ಲಿ ಒಂದು ಟೆಕ್ನಿಕ್. ಆದ್ರೆ ಅದು ಮಿತಿ ಮೀರಿದಾಗ ಏನಾಗುತ್ತೆ? ಗಲಾಟೆ ಆಗುತ್ತೆ. ಈ ನೀತಿ ಕಥೆ ಅರ್ಥ ಏನು ಅಂತಂದ್ರೆ, ಒಬ್ಬ ಕ್ರೀಡಾಪಟುವಾಗಿರುವವನು ಸಮಯಕ್ಕೆ ತಕ್ಕಂತೆ ಏನ್ ಮಾಡ್ಬೇಕು? ತನ್ನಲ್ಲಿರ್ತಕ್ಕಂಥ ಮಾನಸಿಕ ಅಂಶಗಳನ್ನ ನಿಯಂತ್ರಿಸಿಕೊಂಡು ಆಟದಲ್ಲಿ ಭಾಗವಹಿಸಬೇಕು ಅಥವಾ ಸ್ಪರ್ಧಿಸಬೇಕು ಅಂತಕ್ಕಂಥದ್ದು. ಕೋಪದಿಂದ ನಾವು ಅಂಕಗಳನ್ನ ಕಳ್ಕೊಂಡ್ರೆ ಪಂದ್ಯದಲ್ಲಿ ಸೋಲನ್ನ ಅನುಭವಿಸಬೇಕಾಗ್ತದೆ ಅಂತಕ್ಕಂಥದ್ದು ಈ ನೀತಿ ಪಾಠ. ಗೊತ್ತಾಯ್ತಾ? ಅಂದ್ರೆ ಆಟವನ್ನು ಆಡುವಾಗ ಸರಿಯಾದ ಕರಾರುವಕ್ಕಾದ ಮಾನಸಿಕ ಕೌಶಲ್ಯವನ್ನು ಕೂಡ ನಾವು ಅಳವಡಿಸಿಕೊಳ್ಳಬೇಕಾಗುತ್ತದೆ. ವಾಲಿಬಾಲ್ ಅತ್ಯಂತ ವೇಗದಲ್ಲಿರ್ತಕ್ಕಂಥ ಆಟ. ಮತ್ತೆ ಎದುರಾಳಿಗಳನ್ನ ಪ್ರವೋಕ್ ಮಾಡ್ತಿರ್ತಾರೆ, ಅಂದ್ರೆ ಕೋಪಿಸ್ತಾ ಇರ್ತಾರೆ, ಅವ್ರನ್ನ ಹೀಯಾಳಿಸ್ತಾ ಇರ್ತಾರೆ. ಗೆದ್ದಾಗ ಏನ್ ಮಾಡ್ತಾರೆ? ಒಂದೊಂದು ಪಾಯಿಂಟ್ ಬಂದಾಗ ಸಂಭ್ರಮಿಸ್ತಾರೆ. ಅವರು ಮೆಂಟಲಿ ವೀಕ್ ಮಾಡ್ತಕ್ಕಂಥ ಗೊತ್ತಾಗ್ತಿದ್ಯಾ? ಅದರಿಂದ ವಾಲಿಬಾಲ್ ಆಟವನ್ನು ಆಡಬೇಕಾದ್ರೆ ನಾವು ಕೋಪವನ್ನ ನಿಯಂತ್ರಿಸಿಕೊಳ್ಳಬೇಕು ಅಂತೇಳಿ. ಹಾಗಾದ್ರೆ ಇಂಥ ಒಂದು ಸುಂದರವಾದ ಆಟ ಯಾವ ರೀತಿಯಾಗಿ ಇದಾಯಿತು ಅಂತಕ್ಕಂಥದ್ದನ್ನ ನೋಡೋಣ. ಈ ಒಂದು ಪಾಠದಲ್ಲಿ ಪ್ರಮುಖವಾದ ಕಲಿಕಾಂಶಗಳು ಅಂತಂದ್ರೆ, ಒಂದು ಇತಿಹಾಸ, ನಂತರದಲ್ಲಿ ಮೈದಾನಗಳು, ಮೈದಾನದ ಏನು ಮೈದಾನ ಯಾವ ರೀತಿ ಇದು ಮಾಡ್ತಾರೆ ಅದು, ನಂತರ ಪರಿಕರಗಳ ಬಗ್ಗೆ ತಿಳ್ಕೋಬಹುದು, ನಂತರದಲ್ಲಿ ನಿಯಮಗಳು, ಅನಂತರದಲ್ಲಿ ಯಾವ ರೀತಿಯಾಗಿ ಅಂಕಗಳನ್ನು ನೀಡ್ತಾರೆ. ಈ ಎಲ್ಲ ವಿಷಯಗಳ ಮೇಲೆ ನಾವು ಮಾಹಿತಿಗಳನ್ನ ಕಲಿಕಾಂಶದಲ್ಲಿ ತಿಳ್ಕೊಳ್ಬಹುದು. ಹಾಗಾದ್ರೆ ಇತಿಹಾಸ ಅಂತಂದ್ರೆ ಏನು? ಇತಿಹಾಸ ಅಂದ್ರೆ ಏನು ಯಾರಿಗಾರ ಗೊತ್ತಾ? ಈಗ ಇತಿಹಾಸದ ಪಾಠ ನೀವು ಮಾಡಿದಾರಲ್ವಾ? ಪ್ರೈಮರಿ ಶಾಲೆಯಲ್ಲೂ ಕೂಡ ಇತಿಹಾಸದ ಪಾಠವನ್ನು ಕೇಳ್ಕೊಂಡು ಬಂದಿದ್ದೀರಿ. ಹೈಸ್ಕೂಲ್ ಅಲ್ಲಿ ಕೂಡ ನೀವು ಇತಿಹಾಸ ಪಾಠವನ್ನು ಕೇಳಿದ್ದೀರಿ. ಇತಿಹಾಸ ಅಂತಂದ್ರೆ ಏನು ಗೊತ್ತಿಲ್ವಾ ಯಾರಿಗೂ? ಇತಿಹಾಸ ಅಂತಂದ್ರೆ
ಇತಿ ಎಂದರೆ ಹೀಗೆ, ಆಸ ಎಂದರೆ ಇತ್ತು. ಇತಿ ಎಂದರೆ ಹೀಗೆ, ಆಸ ಎಂದರೆ ಇತ್ತು. ದಟ್ ಇಸ್ ಕಾಲ್ಡ್ ಇತಿಹಾಸ. ಹಿಸ್ಟರಿ ಅಂತಂದ್ರೆ ಹೀಗೆ ಇತ್ತು ಅಂತಕ್ಕಂಥ ತಿಳಿಸೋದೇ ಇತಿಹಾಸ. ಅರ್ಥ ಆಗ್ತಿದ್ಯಾ? ಇತಿ ಎಂದರೆ ಹೀಗೆ, ಆಸ ಎಂದರೆ ಇತ್ತು. ಹಿಂದೆ ಏನಿತ್ತು ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದೇ ಇತಿಹಾಸ. ಎಲ್ಲ ಆಟಗಳಿಗೂ ಕೂಡ ತನ್ನದೇ ಆದ ಇತಿಹಾಸ ಇದೆ. ಹಿಂದೆ ಹೇಗಿತ್ತು ಅಂತಕ್ಕಂಥದ್ದನ್ನ ತಿಳ್ಕೊಳ್ತಕ್ಕಂಥದ್ದೇ ಇತಿಹಾಸ. ಹಾಗಾದ್ರೆ ವಾಲಿಬಾಲ್ ಇತಿಹಾಸವನ್ನ ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ ವಾಲಿಬಾಲ್ ಅಂತಕ್ಕಂಥದ್ದು ಅಮೆರಿಕದಲ್ಲಿ ಹುಟ್ಟುತ್ತೆ. ಈಗ ಯಾವುದೇ ಒಂದು ಮಗು ಆಸ್ಪತ್ರೆಯಲ್ಲಿ ಹುಟ್ಟುತ್ತೆ, ಆದರೆ ಆ ಮಗುಗೆ ನಿನ್ನ ಜನ್ಮಸ್ಥಳ ಯಾವುದು ಅಂತ ಕೇಳಿದಾಗ ಆ ಊರಿನ ಹೆಸರು ಹೇಳುತ್ತೆ. ಕರೆಕ್ಟಾ? ನಿನ್ನ ಜನ್ಮಸ್ಥಳ ಯಾವುದು? ಹೊನ್ನಾಳಿ. ನಿನ್ನ ಜನ್ಮಸ್ಥಳ ಯಾವುದು? ನಿನ್ನ ಜನ್ಮಸ್ಥಳ ಯಾವುದು? ನೋಡಿ, ಒಬ್ರು ಒಂದು ಮಗು ಬೇರೆ ಬೇರೆ, ಅಂದ್ರೆ ಒಬ್ರು ಒಂದೇ ಎಲ್ಲರೂ ಒಂದೇ ಕಡೆ ಹುಟ್ಟಕ್ಕೆ ಸಾಧ್ಯನಾ? ಒಂದು ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆ ಬೇರೆ. ಈ ವಾಲಿಬಾಲ್ ಕೂಡ ಎಲ್ಲುಂಟು? ಅಮೆರಿಕದಲ್ಲಿ ಹುಟ್ಟು. ನೀವು ಹೆಂಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಜನಿಸಿದ್ದೀರ? ನೀವು ಕರ್ನಾಟಕದವ್ರು ಯಾರು? ನಿಮ್ಮನ್ನೆಲ್ಲ ಯಾರಂತ ಕರಿತಾರೆ? ಭಾರತೀಯರು ಅಂತ ಕರೀತಾರೆ. ಭಾರತದಲ್ಲಿ ನಾವು ಕನ್ನಡಿಗರು. ಕನ್ನಡಿಗರು ಆದ್ಮೇಲೆ ನಮ್ಮದು ದಾವಣಗೆರೆ ಜಿಲ್ಲೆಯವರು, ಆಮೇಲೆ ಹೊನ್ನಾಳಿ ತಾಲೂಕಿನವರು, ಆಮೇಲೆ ನಿಮ್ಮ ಮೂರು ಹೆಸರು. ಅಂದ್ರೆ ನೀವು ಹುಡ್ತಕ್ಕಂಥ ಪ್ರದೇಶ ನಾವು ಹೆಸರಿನಿಂದ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ವಾಲಿಬಾಲ್ ಆಟ ಎಲ್ಲಿ ಹುಟ್ಟು ಅಂತಂದ್ರೆ ಅಮೆರಿಕದಲ್ಲಿ ಹುಟ್ಟು. ಹಾಗಾದ್ರೆ ಆ ಆಟವನ್ನ ಕಂಡುಹಿಡಿದವರು ಯಾರು? ಅದಕ್ಕೊಬ್ರು ಫಾದರ್ ಬೇಕಲ್ವಾ? ಈಗ ನಿಮ್ ತಂದೆ ಹೆಸರೇನಪ್ಪ? ಸುರೇಶ್. ನಿಮ್ ತಂದೆ ಹೆಸರೇನಮ್ಮ? ನಿಮ್ ತಂದೆ ಹೆಸರೇನಮ್ಮ? ಅಲ್ವಾ? ನಿಮ್ಮ ತಂದೆ, ನಿಮ್ಮ ಜನಕನ ಹೆಸರನ್ನ ನೀವು ಕರಿತೀರಿ. ನಮ್ಮ ತಂದೆ ಹೆಸರು ಇದೊಂದು. ಹಾಗಾಗಿ ವಾಲಿಬಾಲ್ ಆಟಕ್ಕೂ ಕೂಡ ಒಬ್ಬ ತಂದೆ ಇದ್ದಾನೆ. ಅವನ ಹೆಸರು ವಿಲಿಯಂ ಜಿ ಮಾರ್ಗನ್ ಅಂತೇಳಿ. ಏನವನ ಹೆಸರು? ವಿಲಿಯಂ ಜಿ ಮಾರ್ಗನ್. ಗುಂಪಲ್ಲಿ ಹೇಳ್ಬೇಡಿ. ಇದು ಹುಟ್ಟಿದ ದೇಶ ಅಮೆರಿಕ, ಅದನ್ನ ಕಂಡುಹಿಡಿದವರು ವಿಲಿಯಂ ಜಿ ಮಾರ್ಗನ್. ಯಾವ ಕಂಡುಹಿಡಿದ್ರು? ನಿನ್ ಡೇಟ್ ಆಫ್ ಬರ್ತ್ ಏನಮ್ಮ? ನೀನ್ ಯಾವ ಇಸ್ವಿಯಲ್ಲಿ ಹುಟ್ಟಿದೆ? 2001. ನೀನ್ ಯಾವ ಇಸ್ವಿಯಲ್ಲಿ ಹುಟ್ಟಿದೆ ಯೋಗೇಶ್ವರಿ? 2012. ನೀನ್ ಯಾವ ಇಸ್ವಿಯಲ್ಲಿ ಹುಟ್ಟಿದೆ? 2011. ನೋಡಿ, ಹುಟ್ಟಿದಂತ ಒಂದು ಇಸ್ವಿಯನ್ನ ನೀವೆಲ್ಲರೂ ಹೇಳ್ತೀವಿ. ಅದೇ ರೀತಿಯಾಗಿ ವಾಲಿಬಾಲ್ ಕೂಟ ಯಾವಾಗ? 1895, 1895ರಲ್ಲಿ ಇದು ಸಂಶೋಧಿಸಲ್ಪಟ್ಟಿತ್ತು. ಈಗ ವಾಲಿಬಾಲ್ ಯಾವ ದೇಶದಲ್ಲಿ ಹುಟ್ಟಪ್ಪ? ಅಮೆರಿಕ ದೇಶದಲ್ಲಿ. ಅದರ ಜನಕ ಯಾರಪ್ಪ? ವಿಲಿಯಂ ಜಿ ಮಾರ್ಗನ್. ವಿದೇಶ ಅದು ಯಾವಾಗ, ಯಾವ ಇಸ್ವಿಯಲ್ಲಿ ಹುಟ್ಟಪ್ಪ? 1895. ವೆರಿ ಗುಡ್. ಈಗ ವಾಲಿಬಾಲ್ ಇತಿಹಾಸ ನಿಮಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗ್ತದೆ. ಆದ್ರೂ ಅವ್ನು ಕಂಡುಹಿಡಿದವನು ಯಾರು? ಯಾವ ದೇಶದಲ್ಲಿ ಹುಟ್ಟು, ಯಾವಾಗ ಹುಟ್ಟು? ಕುತ್ಕೊಂಡ್ರು. ಈಗ ಮತ್ತೊಮ್ಮೆ ಕೇಳ್ತೀನಿ, ಪ್ರಶ್ನೆಗೆ ಉತ್ತರ ಹೇಳಬೇಕು. ನೀನ್ ಹೇಳಲ್ವಾ ಚಿತ್ರ? ವಾಲಿಬಾಲ್ ಆಟ ಯಾವ ಇಸ್ವಿಯಲ್ಲಿ ಹುಟ್ಟು? ವೆರಿ ಗುಡ್. ನೀನ್ ಹೇಳಮ್ಮ, ಅದನ್ನು ಕಂಡುಹಿಡಿದವರು ಯಾರು? ವಿಲಿಯಂ ಜಿ ಮಾರ್ಗನ್. ವೆರಿ ಗುಡ್. ನೀನ್ ಹೇಳಮ್ಮ, ಅದು ಯಾವ ದೇಶದಲ್ಲಿ ಹುಟ್ಟು? ಎತ್ತಿತ್ಕೊಳ್ಳವ, ಯಾವ ದೇಶದಲ್ಲಿ? ವೆರಿ ಗುಡ್. ನೋಡಿ, ಇದು ಅಮೆರಿಕ ದೇಶದ ವಿಲಿಯಂ ಜಿ ಮಾರ್ಗನ್ ಎಂಬುವರ ಸಂಶೋಧನೆಯಿಂದಾಗಿ 1895ರಲ್ಲಿ ಇದು ಹುಟ್ಟಿತು. ಗೊತ್ತಾಯ್ತಾ? ನಾವು ಇತಿಹಾಸವನ್ನ ತಿಳಿತಾ ಹೋದಾಗ ಇತಿಹಾಸದಲ್ಲಿ ಅದು ಎಲ್ಲಿ ಹುಟ್ಟು, ಯಾವಾಗ ಹುಟ್ಟು, ಅದು ಯಾರಿಂದ ಪ್ರಚುರಕ್ಕೆ ಇದನ್ನೆಲ್ಲವನ್ನು ನಾವು ತಿಳ್ಕೊಳ್ಬಹುದು. ಈಗ ಇತಿಹಾಸ ಅಂದ್ರೆ ಏನು ಅಂತ ನಿಮಗೆ ಸ್ವಲ್ಪ ಐಡಿಯಾ ಬರ್ತಾ ಇದೆ. ಅಂದ್ರೆ ವಾಲಿಬಾಲ್ ಎಂಬತಕ್ಕಂಥ ಆಟ ವಿಲಿಯಂ ಜಿ ಮಾರ್ಗನ್ ಅವರಿಂದ ಅಮೆರಿಕದಲ್ಲಿ 1895ರಲ್ಲಿ
ನೀಟಾಗಿ ಹಳೆ ಪೇಪರ್ಗಳನ್ನ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅದಕ್ಕೆ ಬಟ್ಟೆಯನ್ನ ಸುತ್ತಿ ಅದನ್ನ ಬಾಲ್ ರೂಪದಲ್ಲಿ ಬಳಸ್ತಾ ಇದ್ರು. ನಿಮಗೆ ಸಣ್ಣವರಿದ್ದಾಗ ಬಾಲ್ ಸಿಕ್ಕಿಲ್ಲ ಅಂದ್ರೆ ಏನಪ್ಪ ಮಾಡ್ತಿದ್ರಿ ನೀವು? ನಾವು ಬಟ್ಟೆ ಸುತ್ತಿದಂತಹ ಬಾಲ್ ನಲ್ಲಿ ಆಟ ಆಡ್ತಾ ಇದ್ವಿ ಸಣ್ಣವರಿದ್ದಾಗ. ನಿಮಗೆ ಬಾಲ್ ಸಿಗ್ತಾ ಇತ್ತು, ಬಾಲ್ ಆಟ ಆಡ್ತಾ ಇದ್ರ? ನಿಮ್ಗೆಲ್ಲ ವಾಲಿಬಾಲ್ ಸಿಕ್ಕಿತಾ? ನಿಮಗೆಲ್ಲ ವಾಲಿಬಾಲ್ ಸಿಕ್ತಿತ್ತ ಆಟ ಆಡೋದಕ್ಕೆ? ನೋಡಿ, ಇದ್ರ ಅರ್ಥ ಏನು ಅಂತಂದ್ರೆ, ಆಗ ಆರ್ಥಿಕ ಸ್ಥಿತಿಗಿಂತ ಈಗಿನ ಆರ್ಥಿಕ ಸ್ಥಿತಿ ಡೆವಲಪ್ ಆಗಿದೆ. ವಾಲಿಬಾಲ್ ಆಟ ಬಹಳ ಚೆನ್ನಾಗಿ ಬೆಳೆದಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳು ಸಿಗ್ತಾ ಇದ್ದಾವೆ. ನಮ್ಮ ಕಾಲದಲ್ಲಿ ನಮಗೆ ಆರ್ಥಿಕ ಸ್ಥಿತಿ ಸರಿಯಾಗಿರಲಿಲ್ಲ. ನಾವು ಪರಿಕರ ಕೊಂಡ್ಕೊಳ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ. ಒಂದು ಬಾಲನ್ನ ತರಬೇಕು ಅಂತಂದ್ರೆ ನಾವು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಇಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಗೆ ಹೋಗಿ, ಅಂದ್ರೆ ಹೊನ್ನಾಳಿಗೆ ಹೋಗ್ತಿರಲ್ಲ ನೀವು, ತಾಲೂಕು ಕ್ವಾರ್ಟರ್ ಅಲ್ಲಿಗೆ ಹೋಗ್ತೀವಿ. ಈಗ ಆಗಿಲ್ಲ, ಬಾಲು ಬೇರೆ ಕಡೆಯಲ್ಲೇ ಸಿಗುತ್ತೆ. ಅಂದ್ರೆ ಇದರ ಅರ್ಥ ಏನು? ಒಂದು ಆಟ ತನ್ನ ಬೆಳವಣಿಗೆ ಓದಂತೆ ಅದಕ್ಕೆ ಬೇಕಾಗಿರತಕ್ಕಂಥ ಪರಿಕರಗಳು, ಅದರ ನಿಯಮಗಳು, ಅದರ ಪ್ರಚಾರ ಚೆನ್ನಾಗಾದಾಗ ಅದು ತನ್ನದೇ ಆದ ಸ್ಥಾನಮಾನವನ್ನು ಗಳಿಸ್ಕೊಳ್ತದೆ. ಇದರ ಅರ್ಥ ಏನು ಅಂತಂದ್ರೆ, ಒಂದು ಆಟ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಹೊಂದಿದಾಗ ಅದನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ, ಎಲ್ಲರೂ ಕೂಡ ಅದನ್ನು ಆಡಬೇಕು ಅಂತ ಆಸೆ ಪಡ್ತಾರೆ, ಅದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಇಲ್ಲಿ ಕೂಡ ಅದೇ ರೀತಿಯಾಗಿ ಮಾಡಿದರೆ ಏನು ಮಾಡ್ತಾ ಇದ್ರು? ಎರಡು ಕಂಬಗಳನ್ನು ಕಟ್ಟಿ ಮಧ್ಯಕ್ಕೆ ಒಂದು ದಾರವನ್ನು ಹಾಕಿ, ಎಷ್ಟೋ ಜನ ನೆಟ್ಟಿಲ್ಲ ಅಂತಂದ್ರೆ ನೀವೇನ್ ಮಾಡ್ತೀರಿ? ಶಾಲೆಗೆ ಬರ್ತೀರಿ, ಶಾಲೆ ರಜೆ ಕೊಟ್ಟಿದ್ದಾರೆ ಭಾನುವಾರ, ನಿಮ್ಮ ಹತ್ರ ಬಾಲ್ ಇದೆ, ನಟ್ಟಿಲ್ಲ, ಅವಾಗ ಏನ್ ಮಾಡ್ತೀರಿ ನೀವು? ಒಂದು ದಾರವನ್ನ ಕಟ್ಟಿ ಆಟ ಆಡ್ತೀರಿ. ಎಷ್ಟು ಜನ ದಾರವನ್ನು ಕಟ್ಟಿ ಆಟ ಆಡಿದ ನೆನಪಿದೆ? ಕೈ ಎತ್ತಿ ನೋಡೋಣ. ಎಲ್ಲರೂ ಬಾಯ್ಸು ಕಾಮನ್ ಆಗಿ ಆಟ ಆಡ್ತಾರೆ. ಅವರು ಏನ್ ಮಾಡ್ತಾರೆ? ಹಗ್ಗವನ್ನು ಕಟ್ಕೊಂಡು ಆಟ ಆಡ್ತಾರೆ, ಹೇಳ್ತೀವಿ. ಅದೇ ರೀತಿಯಲ್ಲಿ ಇತಿಹಾಸದ ಪೂರ್ವದಲ್ಲಿ ನಾವು ನೋಡ್ತಕ್ಕ ಸಂದರ್ಭದಲ್ಲಿ ಎರಡು ಕಂಬಗಳ ನಡುವೆ ಅಡ್ಡವಾಗಿ ಒಂದು ದಾರವನ್ನು ಕಟ್ಟಿ, ಏನೋ ಆ ಬಟ್ಟೆ ಸುತ್ತಿದ್ರಲ್ಲ ಚೆಂಡನ್ನ, ಅತ್ತಿಂದ ಇತ್ತಿಂದ ಅತ್ತ ಅದನ್ನ ಏನ್ ಮಾಡ್ತಾ ಇದ್ರು? ಆಟವನ್ನು ಹೊಡೆಯೋದ್ರ ಮೂಲಕ, ಎಸೆಯೋದ್ರ ಮೂಲಕ ಆಟವನ್ನ ಆಡ್ತಾ ಇದ್ರು. ಚೆಂಡರ ಎದುರಾಳಿ ಅಂಕಣದಿಂದ ಬರುವಾಗ ಅಡ್ಡವಾಗಿ ಕಟ್ಟಿರುವ ದಾರದ ಮೇಲೆ ವಾಲಿ ಆಕಾರದಲ್ಲಿ, ಅಂದ್ರೆ ಬಾಲನ್ನು ನಾವು ಎಸ್ದಾಗ ಈ ರೀತಿ ವಾಲಿ ಆಕಾರದಲ್ಲಿ ಬರುತ್ತಲ್ವಾ, ಅದಕ್ಕೆ ಸ್ಟ್ರೈಟ್ ಹೋಗಿ ಒಂದೊಂದ್ಸರಿ ಸ್ಟ್ರೈಟ್ ಹೋಗುತ್ತೆ, ಒಂದ್ಸರಿ ಕ್ರಾಸ್ ಬರುತ್ತೆ, ಇನ್ನೊಂದ್ಸರಿ ಸ್ವಲ್ಪ ಹೋಗಿ ಹಿಂಗ್ ಬರುತ್ತೆ. ಗೊತ್ತಾಗ್ತಿದ್ಯಾ? ಈ ರೀತಿ ಒಂದು ಮೈದಾನದಿಂದ ಮತ್ತೊಂದು ಮೈದಾನಕ್ಕೆ ವಾಲಿ ಆಕಾರದಲ್ಲಿ ಅದು ಬಾಲ್ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ವಾಲಿ ಆಕಾರದಲ್ಲಿ ಹೋಗ್ತಿತ್ತಲ್ವಾ, ಈ ರೀತಿ ಆ ಕಡೆ ಈ ಕಡೆ ಇದನ್ನ ಪ್ಯಾರಾಬೋಲ್ ಅಂತ ಕರೀತಾರೆ, ಇದನ್ನ ವಾಲಿ ಆಕಾರ ಅಂತ ಕರೀತಾರೆ. ಅದಕ್ಕೆ ವಾಲಿ ಆಕಾರದಲ್ಲಿ ಹೋಗುತ್ತಿದ್ದ ಬಾಲ್ ಅನ್ನು ವಾಲಿಬಾಲ್ ಅಂತ ಕರೀತಾರೆ. ಒಂದು ಬಟ್ಟೆ ಸುತ್ತಿದ ಚೆಂಡನ್ನು ಒಂದು ಅಂಕಣದಿಂದ ಮತ್ತೊಂದು ಅಂಕಣಕ್ಕೆ ಎಸಿತಾ ಇದ್ರು. ಆ ಎಸೆದಂತ ಚೆಂಡು ವಾಲಿ ಆಕಾರದಲ್ಲಿ ಹೋಗ್ತಾ ಇತ್ತು, ಅದರಿಂದ ಅದಕ್ಕೆ ವಾಲಿಬಾಲ್ ಅಂತ ಕರೆದು. ಗೊತ್ತಾಗ್ತಿದ್ಯಾ? ಚೆಂಡು ಒಂದು ಅಂಕಣದಿಂದ ಮತ್ತೊಂದು ಅಂಕಣಕ್ಕೆ ಎಸೆಯಲ್ಪಟ್ಟಿತ್ತು, ಎಸೆಯಲ್ಪಟ್ಟಂತಹ ಚೆಂಡು ವಾಲಿ ಆಕಾರದಲ್ಲಿ ಹೋಯ್ತು, ಅದರಿಂದ ಅದನ್ನ ವಾಲಿಬಾಲ್ ಅಂತ ಕರೆದು. ಗೊತ್ತಾಗ್ತಿದ್ಯಾ? ವಾಲಿಬಾಲ್ ಅಂತ ಯಾಕೆ ಕರೆದ್ರು ಅಂತ ಗೊತ್ತಾಯ್ತಾ? ಯಾರು ಹೇಳ್ತೀರಿ ವಾಲಿಬಾಲ್ ಅಂತ ಯಾಕೆ ಕರೆದ್ರು ಅಂತ? ಈಗ ಹೇಳಿದ್ನಲ್ಲ ಅದನ್ನೇ, ಯಾರು ಹೇಳ್ತೀರಿ? ಕೈ ಎತ್ತಿ. ವಾಲಿಬಾಲ್ಗೆ ವಾಲಿಬಾಲ್ ಅಂತ ಹೆಸರು ಯಾಕೆ ಬಂತು ಹೇಳು, ನೀನು ಹೇಳು. ವಾಲಿಬಾಲ್ ಅಂತ ಯಾಕೆ? ಆ ಕಡೆಯಿಂದ ಈ ಕಡೆಗೆ ವಾಲಿಯಾಗಿ ಆ ಕಡೆಯಿಂದ ಈ ಕಡೆ ಎಸಿತಾ ಇದ್ರು, ಆ ಎಸೆದಂತ ಚೆಂಡು ವಾಲಿ ಆಕಾರದಲ್ಲಿ ಹೋಗ್ತಾ ಇತ್ತು, ಅದಕ್ಕೆ ವಾಲಿಬಾಲ್ ಅಂತ ಕರೆದ್ರು. ಗೊತ್ತಾಯ್ತಾ? ವಾಲಿ ಆಕಾರದಲ್ಲಿ ಚೆಂಡು ಹೋಗ್ತಿದ್ರಿಂದ ವಾಲಿಬಾಲ್ ಅಂತ ಕರೆದು. ಕೂತ್ಕೊಂಡು ಹೇಳಪ್ಪ, ಯಾಕಪ್ಪ ವಾಲಿಬಾಲ್ ಅಂತ ಕರೆದ್ರು? ಬಾಲು ವಾಲಿಯಾಗಿ
ಈ ರೀತಿಯಾಗಿ ವಾಲಿಬಾಲ್ ಅಂತ ಕರೆದು ಕೂತ್ಕೊ. ಈ ಆಟವು ಓಲಿಯಾಕ್ ಮೆಚೆಸುಟಾ ಎಂಬಲ್ಲಿ ಓಲಿಯಾಕ್ ಮೆಚೆಸುಟಾ ಎಂಬಲ್ಲಿ 9ನೇ ಫೆಬ್ರವರಿ 1895ರಲ್ಲಿ ಈ ಆಟವನ್ನು ಪ್ರಾರಂಭ ಮಾಡ್ತಾರೆ. ಗೊತ್ತಾಗ್ತಿದ್ಯಾ? ಈ ಆಟದ ಮೊದಲ ಹೆಸರು ಮಿಂಟೋನೆ. ಇದರ ಮೊದಲ ಹೆಸರು ಮಿಂಟೋನೆ. ನಂತರದಲ್ಲಿ ಈ ಆಟವನ್ನ ವಾಲಿಬಾಲ್ ಅಂತ ಹೇಳಿ 1896ರಲ್ಲಿ ಸ್ಪ್ರಿಂಗ್ಫೀಲ್ಡ್ ನ ಡಾಕ್ಟರ್ ಆಲ್ಸ್ಪೆಡ್ ಅವರು ಬದಲಾಯಿಸ್ತಾರೆ. ಆಲ್ಸ್ಪೆಡ್ ಅವರು ಸ್ಪ್ರಿಂಗ್ಫೀಲ್ಡ್ ನಲ್ಲಿ ಇರ್ತಕ್ಕಂಥವ್ರು ಇವರು ಬದಲಾಯಿಸ್ತಾರೆ. ನೋಡಿ, ಈ ಆಟದ ಇತಿಹಾಸ ಬಹಳ ರೋಚಕವಾಗಿದೆ. ಸರಿಯಾಗಿ ಕೇಳಿಸ್ಕೋಬೇಕು. ಆಟವನ್ನ ಅಮೆರಿಕದಲ್ಲಿ ಕಂಡುಹಿಡಿದವರ ಹೆಸರು ವಿಲಿಯಂ ಜಿ ಮಾರ್ಗನ್. ಯಾವಾಗ ಕಂಡುಹಿಡಿದ್ರು? 1895ರಲ್ಲಿ ಕಂಡುಹಿಡಿದ್ರು. ಇದು ವಾಲಿ ಆಕಾರದಲ್ಲಿ ಒಂದು ಮೈದಾನದಿಂದ ಇನ್ನೊಂದು ಅಂಕಣದಲ್ಲಿ ಎರಡು ಭಾಗ ಇರ್ತವೆ. ಒಂದು ಅಂಕಣದಿಂದ ಮತ್ತೊಂದು ಅಂಕಣಕ್ಕೆ ಹೋಗ್ತಾ ಇತ್ತು. ಆ ವಾಲಿ ಆಕಾರವನ್ನು ಕಂಡು ಅದನ್ನು ವಾಲಿಬಾಲ್ ಅಂತ ಕರೆದ್ರು. ಇದರ ಮೊದಲ ಹೆಸರು ಮಿಂಟೋನೆಟ್. ಅದು ಓಲಿಯಾಕ್ ಮೆಚೆಸುಟಾದಲ್ಲಿ 9/2/1895ರಲ್ಲಿ ಪ್ರಪ್ರಥಮ ಬಾರಿಗೆ ಆಡಲಾಯಿತು. ತದನಂತರದಲ್ಲಿ ಇದರ ಹೆಸರನ್ನ ವಾಲಿಬಾಲ್ ಅಂತ ಇಟ್ಟವರು ಸ್ಪ್ರಿಂಗ್ಫೀಲ್ಡ್ ನ ಆಲ್ಸ್ಪೆಡ್ ಅವರು. ಇದಿಷ್ಟು ಒಂದು ಸರಳವಾದಂತಹ ಈ ಆಟದ ಇತಿಹಾಸ. ಈಗ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ, ಉತ್ತರವನ್ನು ನೀವು ಹೇಳಿ. ಇಲ್ಲೇ ಇದೆ ಉತ್ತರ ನೋಡ್ಕೊಂಡು ಹೇಳಿದ್ರು ಏನು ತೊಂದರೆ ಇಲ್ಲ. ನೀನ್ ಹೇಳಪ್ಪ ದೌಲತ್. ವಾಲಿಬಾಲ್ ಆಟ ಯಾವ ದೇಶದಲ್ಲಿ ಕಂಡುಹಿಡಿದ್ರು? ಹೇಳು. ಅಮೆರಿಕ ದೇಶದಲ್ಲಿ ಕಂಡುಹಿಡಿದ್ರು. ವೀರೇಶ್, ನೀನ್ ಹೇಳಪ್ಪ, ಈ ಆಟವನ್ನು ಕಂಡುಹಿಡಿದವರು ಏನಪ್ಪ? ನೀನ್ ಹೇಳಪ್ಪ, ಆಟವನ್ನು ಕಂಡುಹಿಡಿದವರು ಯಾರಪ್ಪ? ವಿಲಿಯಂ ಜಿ ಮಾರ್ಗನ್ ಅವರು. ಯಾವ ಇಸವಿಯಲ್ಲಿ ಕಂಡುಹಿಡಿದ್ರು? 1895ರಲ್ಲಿ ಕಂಡುಹಿಡಿದ್ರು. ಅದಕ್ಕೆ ಮೊದಲ ಹೆಸರೇನಮ್ಮ? ಮಿಂಟೋನೆಟ್ ಅಂತ ಇತ್ತು. ಆ ಮಿಂಟೋನೆಟ್ ಅಂತ ಹೆಸರನ್ನ ಚೇಂಜ್ ಮಾಡಿದ್ರೆ ಯಾರಮ್ಮ? ಅಲ್ಲಿ ಇದೆಯಲ್ಲ, ಯಾರು ಹೇಳ್ತೀರಿ? ಹೇಳಪ್ಪ. ಡಾಕ್ಟರ್ ಆಲ್ಸ್ಪೆಡ್ ಅಂತ ಅವ್ರು ಯಾವ ಇದ್ರವರು ಅಂದ್ರೆ ಓಲಿಯಾಕ್ ಮೆಚೆಸುಟಾ ಅವರು ಸ್ಪ್ರಿಂಗ್ಫೀಲ್ಡ್. ಇದಿಷ್ಟು ಇದರ ಇತಿಹಾಸ. ಕುದುರೆ ವಾಲಿಬಾಲ್ ಆಟವನ್ನ ವಿಲಿಯಂ ಜಿ ಮಾರ್ಗನ್ ಅವರು 1895ರಲ್ಲಿ ಅಮೆರಿಕದಲ್ಲಿ ಕಂಡುಹಿಡಿದ್ರು. ಒಂದು ಬಟ್ಟೆ ಸುತ್ತಿದ ಚೆಂಡನ್ನು ಹತ್ತಿತ್ತ ಎಸೆಯಲಾಗ್ತಾ ಇತ್ತು. ಆ ಎಸೆತಕ್ಕಂತ ಆಕಾರವನ್ನ ವಾಲಿ ಅಂತ ಕರೆದ್ರು. ಬಾಲನ್ನ ಎಸೆಯೋದ್ರಿಂದ ಬಾಲ್ ಪ್ಲಸ್ ವಾಲಿ ಸೇರಿ ಅದಾಯ್ತು ವಾಲಿಬಾಲ್ ಆಯ್ತು. ನಂತರದಲ್ಲಿ ಅದನ್ನು ಪ್ರಥಮವಾಗಿ ಓಲಿಯಾಕ್ ಮೆಚೆಸುಟಾದಲ್ಲಿ 9/2/1895ರಲ್ಲಿ ಆಡಲಾಯಿತು. ಆಮೇಲೆ ಸ್ಪ್ರಿಂಗ್ಫೀಲ್ಡ್ ನ ಆಲ್ಸ್ಪೆಡ್ ಅವರು 1896ರಲ್ಲಿ ಇದಕ್ಕೆ ವಾಲಿಬಾಲ್ ಅಂತ ಹೆಸರನ್ನ ಕೊಟ್ರು. ನೆಕ್ಸ್ಟ್ ನೋಡೋಣ. ಇದಿಷ್ಟು ಗೊತ್ತಾಯ್ತಾರೆ. ಈಗ ಮುಂದೆ ಹೋಗ್ತೀನಿ. ಈಗ ಒಂದು ಆಟ ಏನೋ ಕಂಡುಹಿಡಿಯಲಾಯಿತು, ಆದ್ರೆ ಅದಕ್ಕೆ ಪ್ರಚಾರ ಬೇಕಲ್ವಾ? ಆಟ ಸುಮ್ಮನೆ ನಾನು ಕಂಡುಹಿಡಿದ್ಬಿಟ್ಟು ನಾನೇ ನನ್ನ ಪಾಟಿ ನಾನು ನಿಂತ್ಕೊಂಡು ಅದು ಎಲ್ಲೂ ಆಟ ಆಡೋದಿಲ್ಲ, ಅದು ಎಲ್ಲೂ ಪ್ರಚಾರ ಕೊಡ್ತಿಲ್ಲ ಅಂತಂದ್ರೆ ಅದು ನೆನೆ ಬುದ್ಧಿಗೆ ಬಿದ್ದುಬಿಡುತ್ತೆ ಅಲ್ವಾ? ಹಾಗಾದ್ರೆ ಆಟಕ್ಕೊಂದು ಪ್ರಚಾರ ಬೇಕು. ಆ ಆಟದ ಪ್ರಚಾರವನ್ನು ಮಾಡಿದ ಯಾರು ಅಂತಂದ್ರೆ YMCA, ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ಇದೊಂದು ಸಂಸ್ಥೆ. ಈ ಸಂಸ್ಥೆಯವರು ಇದನ್ನ ಹೆಚ್ಚು ಪ್ರಚಾರವನ್ನ ಮಾಡಿದ್ರು. ತದನಂತರದಲ್ಲಿ ಕಾಲಕಾಲಕ್ಕೆ ಆದಂತಹ
ನಿಯಮಗಳ ಬದಲಾವಣೆಯನ್ನು ಕೂಡ ಇವರು ಮಾಡ್ತಾ ಹೋಗ್ತಾರೆ. ಆನಂತರ ಬಹಳ ಇಂಪಾರ್ಟೆಂಟ್ ಆಗಿ 1916ರಲ್ಲಿ ಒಂದು ನಿಯಮವನ್ನು ತರ್ತಾರೆ, 3 ಸ್ಪರ್ಶಗಳ ನಿಯಮ. 3 ಕರೆಕ್ಟ್. ಸ್ಪರ್ಶ ಅಂತಂದ್ರೆ ಯತ್ನ. ಈ ವಾಲಿಬಾಲ್ ಅನ್ನ 3 ಯತ್ನಗಳಲ್ಲಿ ನಾವೇನ್ ಮಾಡಬೇಕು, ಎದುರಾಳಿ ಅಂಗಳಕ್ಕೆ ಕಳಿಸಬೇಕು. ಯಾವುದಾದರೂ ಕೌಶಲ್ಯವನ್ನು ಬಳಸಿಕೊಂಡು, ನಿಯಮಬದ್ಧವಾದ ಕೌಶಲ್ಯವನ್ನು ಬಳಸಿಕೊಂಡು 3 ಪ್ರಯತ್ನಗಳಲ್ಲಿ ನಾವು ಬಾಲನ್ನು ಏನ್ ಮಾಡಬೇಕಾಗುತ್ತೆ, ಬೇರೆ ಅಂಕಣಕ್ಕೆ ಕಳಿಸಬೇಕಾಗ್ತದೆ. ಅದು ನಿಮ್ಮ ಗಮನದಲ್ಲಿರಬೇಕು. ಆ ನಿಯಮವನ್ನ 1916ರಲ್ಲಿ ತರಲಾಯಿತು. ಆನಂತರದಲ್ಲಿ ಪ್ರಥಮ ಮಹಾಯುದ್ಧ ಸಂದರ್ಭದಲ್ಲಿ ಅಮೆರಿಕದ ಭೂಸೇನಾ ದಳದವರು ಸೈನಿಕರು ವಾಲಿಬಾಲ್ ಆಟವನ್ನ ಯುರೋಪ್ ಖಂಡಕ್ಕೆ ಪರಿಚಯಿಸಿದರು. ಪ್ರಥಮ ಮಹಾಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ಅಮೆರಿಕ ಯೋಧರು ಏನ್ ಮಾಡ್ತಾರೆ, ಯುರೋಪ್ ಖಂಡದಲ್ಲಿ ಈ ಆಟವನ್ನ ಪ್ರಚಾರ ಮಾಡ್ತಾರೆ. ಅಂದ್ರೆ ಯುದ್ಧ ಮುಗಿದ ಸಂದರ್ಭದಲ್ಲಿ ಸಮಯ ಸಿಕ್ಕಾಗ ಈ ಆಟವನ್ನ ಅವರು ಆಡ್ತಾ ಇರ್ತಾರೆ. ಅದನ್ನ ನೋಡಿದಂತ ಎಲ್ಲರೂ ಕೂಡ ಈ ಆಟವನ್ನ ಕಲಿಯಲಿಕ್ಕೆ ಆಸಕ್ತಿಯನ್ನ ತೋರಿಸ್ತಾರೆ. ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್ FIVB ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್ ಅಸೋಸಿಯೇಷನ್. ಇವರು ವಾಲಿಬಾಲ್ ಅನ್ನು ನಿಯಂತ್ರಿಸತಕ್ಕಂಥ ಸಂಸ್ಥೆ. ಇದು ಯಾವಾಗ ಅಸ್ತಿತ್ವಕ್ಕೆ ಬಂತು, 1947ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಅಂದ್ರೆ ಯಾವುದೇ ಒಂದು ಆಟವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ಅದನ್ನು ನಿಯಂತ್ರಿಸಬೇಕು, ಅದನ್ನ ಪ್ರಚಾರಗೊಳಿಸಬೇಕು, ಆಟವನ್ನ ಬೆಳೆಸಬೇಕು ಅಂತಂದ್ರೆ ಅದಕ್ಕೊಂದು ಸರಿಯಾದ ರೀತಿಯಾದಂತಹ ಒಂದು ಸಂಘ ಸಂಸ್ಥೆ ಬೇಕಾಗುತ್ತೆ. ನಮ್ಮಲ್ಲಿ SDMC ಕಮಿಟಿ ಇದೆ ಅಲ್ವಾ, ಒಂದು ಶಾಲೆಯನ್ನ ಉಸ್ತುವಾರಿಯನ್ನು ನೋಡ್ಕೊಳ್ಳೋದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಇದೆಯಲ್ವಾ, ಶ್ರೀ ಸಂಸ್ಥೆಯವರು ಅಂದ್ರೆ ಪರಮ ಪೂಜ್ಯರು ನಮ್ಮ ಇಡೀ ಇನ್ಸ್ಟಿಟ್ಯೂಷನ್ ಇರತಕ್ಕಂಥ ಶಾಲೆಯನ್ನು ನೋಡ್ಕೊಳ್ತಾರೆ. ಅಲ್ಲಿ ಆಗು ಹೋಗುಗಳನ್ನೆಲ್ಲ ನೋಡೋದಕ್ಕೆ RO ಆಫೀಸ್ ಇರ್ತದೆ, ಮತ್ತೊಂದು ಬೇರೆ ಬೇರೆ ಅಧಿಕಾರ ಮಂಡಳಿಗಳು ಇರ್ತವೆ. ಅವ್ರ ಉದ್ದೇಶ ಏನು, ಶಾಲೆಯನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು. ನಾವು ಶಾಲೆಯಲ್ಲಿ ಮೇಷ್ಟ್ರುಗಳಿರ್ತೀವಿ, ನಾವು ಪಾಠವನ್ನು ಮಾಡ್ತೀವಿ, ಮಕ್ಕಳನ್ನ ಪಾಠವನ್ನು ಮಾಡೋದ್ರ ಮೂಲಕ ಬೌದ್ಧಿಕ ಸಾಮರ್ಥ್ಯವನ್ನ, ದೈಹಿಕ ಸಾಮರ್ಥ್ಯ ಮಕ್ಕಳನ್ನು ಹೆಚ್ಚಿಸ್ತೀವಿ. ಅದೇ ರೀತಿಯಾಗಿ ವಾಲಿಬಾಲ್ ಆಟವನ್ನು ಕಂಟ್ರೋಲ್ ಮಾಡ್ಬೇಕಲ್ವಾ, ಆಗ್ತಕ್ಕಂಥ ಬದಲಾವಣೆಗಳನ್ನ, ನಿಯಮಗಳನ್ನ ಸರಿಪಡಿಸ್ಬೇಕಲ್ವಾ. ಕೆಲವೊಂದು ಹಂತವಾಗಿ ಕೆಲವೊಂದು ನಿಯಮಗಳೆಲ್ಲ ಬದಲಾವಣೆಗೊಂಡಿದೆ. ಅದೇ ರೀತಿಯಾಗಿ ಈ 1947ರಲ್ಲಿ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್ ಅಸೋಸಿಯೇಷನ್ ಸ್ಥಾಪನೆ ಆಗುತ್ತೆ. ಇದರ ಪ್ರಥಮ ಅಧ್ಯಕ್ಷ ಪಾಲ್ ಲಿಬಾವುಡ್ ಇದರ ಪ್ರಥಮ ಅಧ್ಯಕ್ಷ. ಪಾಲ್ ಲಿಬಾವುಡ್ ಇದರ ಅಧ್ಯಕ್ಷ. ಇದು ಟೋಕಿಯೋ ಒಲಿಂಪಿಕ್ಸ್ 1964ರಲ್ಲಿ ಟೋಕಿಯೋದಲ್ಲಿ ನಡೆದ ಒಲಿಂಪಿಕ್ಸ್ ನಲ್ಲಿ ಸೇರ್ಪಡೆಗೊಳ್ಳುತ್ತೆ. ಈಗಾಗಲೇ ಒಲಿಂಪಿಕ್ಸ್ ನಡೀತಾ ಇದೆ. ಒಲಿಂಪಿಕ್ಸ್ 4 ವರ್ಷಗಳಿಗೊಮ್ಮೆ ನಡೀತಕ್ಕಂಥದ್ದು. ನಿಮಗೆಲ್ಲ ಈಗ ಒಲಿಂಪಿಕ್ಸ್ ಪಂದ್ಯಗಳು ನಡೀತಾ ಇದ್ದಾವೆ. ಮೊನ್ನೆ ಶೂಟಿಂಗ್ ನಲ್ಲಿ 3 ಪದಕಗಳನ್ನು ಈಗಾಗಲೇ ಭಾರತ ಗಳಿಸಿಕೊಂಡಿದೆ. ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ವಾಲಿಬಾಲ್ ಕೂಡ 1964 ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಅಧಿಕೃತವಾಗಿ ಸೇರ್ಪಡೆಯನ್ನು ಹೊಂದುತ್ತದೆ. ನೋಡ್ರಿ, ಈ ಒಂದು ವಾಲಿಬಾಲ್ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಬೆಳವಣಿಗೆಯನ್ನ ಹೊಂದತಕ್ಕಂಥದ್ದು. ಇದರ ಒಂದು ಪ್ರಚಾರವನ್ನ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಮೊದಲಿಗೆ ಮಾಡ್ತಾ ಇರ್ತಾರೆ. ತದನಂತರದಲ್ಲಿ 1947ರಲ್ಲಿ FIVB ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್ ಅಸೋಸಿಯೇಷನ್ ಅವರು ಇದನ್ನ ಏನ್ ಮಾಡ್ತಾರೆ, ಪ್ರಚಾರವನ್ನ ಪಡಿಸ್ತಾರೆ. ಈ ರೀತಿಯಾಗಿ ಆಟವು ತನ್ನದೇ ಆದಂತಹ ಇತಿಹಾಸವನ್ನ ಹೊಂದಿರತಕ್ಕಂಥದ್ದು. ಈಗ ನಿಮಗೆ ಈ ವಾಲಿಬಾಲ್ ಆಟದ ಇತಿಹಾಸ ಒಂದಷ್ಟು ಗೊತ್ತಾಯ್ತು ಅಲ್ವಾ? ಇತಿಹಾಸ ಅಂತಂದ್ರೆ ಏನು, ಹೀಗೆ ಇತ್ತು ಅಂತ ನೋಡಿ. ಇಲ್ಲಿವರೆಗೂ ಕೂಡ ಈ ಒಂದು ವಾಲಿಬಾಲ್ ಬೆಳವಣಿಗೆಯನ್ನ ಹೊಂದಿದೆ.
ಹಾಗಾದ್ರೆ ಒಂದು ಆಟ ಬೆಳೆದ್ರೆ ಸಾಕ, ಅದು ಪ್ರಚಾರವನ್ನು ಕೂಡ ಪಡಿಬೇಕಾಗ್ತದೆ. ಅದಕ್ಕೆ ಪ್ರಚಾರಕ್ಕೆ ಬೇಕಾಗಿರ್ತಕ್ಕಂಥ ಸಂಘ ಸಂಸ್ಥೆ ಕೂಡ ವಾಲಿಬಾಲ್ ಆಟಕ್ಕೆ ಇದೆ ಅಂತಕ್ಕಂಥದ್ದು. ಇದಿಷ್ಟು ಇತಿಹಾಸ. ಆ ನಂತರದಲ್ಲಿ ನಮಗೆ ಇಂಪಾರ್ಟೆಂಟ್ ಅಂಕಣದ ಪರಿಚಯ ಮತ್ತು ಅಳತೆಗಳು. ಅಂಕಣದ ಪರಿಚಯ ಮತ್ತು ಅಳತೆಗಳು. ಪಾಸ್ ಮಾಡಿ. ತದನಂತರದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಒಂದು ಆಟ ಆಡಬೇಕು ಅಂತಂದ್ರೆ ಮೈದಾನ ಇರಬೇಕು. ಬರೀ ಮೈದಾನ ಇದ್ರೆ ಸಾಕಂತ ಏನಿರ್ಬೇಕು? ಕೈ ಎತ್ತಿ. ಮೈದಾನದಲ್ಲಿ ಏನಿರ್ಬೇಕು? ಏನಿರ್ಬೇಕಪ್ಪ? ಸರ್ ನೆಟ್ಟು ಬಾಲ್ ಅದೆಲ್ಲ ಇರಬೇಕು ಸರ್. ಆಮೇಲೆ ಮತ್ತೇನ್ ಬೇಕು? ಮೈದಾನ ಅಂತಂದ್ರೆ ಒಂದು ಫೀಲ್ಡ್ ಇದೆ, ಸುಮ್ಮನೆ ಒಂದು ಫೀಲ್ಡ್ ಇದೆ. ಆ ಫೀಲ್ಡ್ ಅಲ್ಲಿ ನಾನು ವಾಲಿಬಾಲ್ ಆಡ್ಬೇಕು. ವಾಲಿಬಾಲ್ ಆಡ್ಬೇಕು ಅಂತ ಏನಿರ್ಬೇಕು? ವೆರಿ ಗುಡ್. ವಾಲಿಬಾಲ್ ಆಡಕ್ಕೆ ನಟ್ಟು ಪಾಲು ಅವೆಲ್ಲ ಇರಬೇಕು. ಸರಿ, ಕುತ್ಕೊಳ್ಳಿ. ಆ ಕಡೆ ಇರಬೇಕು. ಕರೆಕ್ಟಾ? ನನಗೆ ಆಟ ಆಡಕ್ಕೆ ಮನಸ್ಸಿದೆ, ನನಗೆ ಆಟನೂ ಬರುತ್ತೆ. ನಾನು ಆಟ ಆಡಕ್ಕೆ ಒಂದು ದೊಡ್ಡ ಮೈದಾನಕ್ಕೆ ಬಂದಿದ್ದೀನಿ. ಮೈದಾನದಲ್ಲಿ ಆಗೋದಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ವಾಲಿಬಾಲ್ ಅಂಕಣ ಬೇಕು. ಏನ್ ಬೇಕು? ವಾಲಿಬಾಲ್ ಅಂಕಣ ಬೇಕು. ಸರಿ, ಇದೊಂದು ಫೀಲ್ಡ್, ಇದೊಂದು ನಮ್ಮ ಶಾಲೆ ಫೀಲ್ಡ್ ಬಂದಿದ್ದೀನಿ. ಇಲ್ಲಿ ಒಂದು ಅಂಕಣ ಇದೆ. ಅಂಕಣ ಇದೆ. ಅಂಕಣ ಹೆಂಗ್ ಬೇಕು ಹಂಗಿದ್ರೆ ಆಟ ಆಡಕ್ಕಾಗುತ್ತಾ? ಹೆಂಗಿರ್ಬೇಕು? ಯಾರು ಹೇಳ್ತೀರಿ? ಹೇಳಪ್ಪ. ವಾಲಿಬಾಲ್ ಆಟ ಅದು ಉದ್ದ ಏನಿರ್ಬೇಕು? ವೆರಿ ಗುಡ್. ನಿಮಗೆ ಉತ್ತರ ಗೊತ್ತಿರುತ್ತೆ. ಹೇಳೋದಕ್ಕೆ ನೀವು ಸ್ವಲ್ಪ ಜಲಿಗಿನೇ ಹಾಕ್ತೀನಿ. ಕೂತ್ಕೊಳ್ಳಿ. ಮೈದಾನ ಇದೆ. ಇದೊಂದು ಶ್ರೀ ವಿನಾಯಕ ಪ್ರೌಢಶಾಲೆಯ ಮೈದಾನ. ಮೈದಾನದಲ್ಲಿ ಒಂದು ವಾಲಿಬಾಲ್ ಅಂಕಣ ಇದೆ. ಆ ವಾಲಿಬಾಲ್ ಅಂಕಣ ಹೇಗಿರ್ಬೇಕಪ್ಪ ಅಂತಂದ್ರೆ ನಿಯಮಬದ್ಧವಾಗಿರ್ಬೇಕು. ನಿಯಮಬದ್ಧ ಅಂದ್ರೆ ಏನು? ಸರಿಯಾದ ಅಳತೆಯಲ್ಲಿ ಇರಬೇಕು. ಹಾಗಾದ್ರೆ ವಾಲಿಬಾಲ್ ಆಟದ ಸರಿಯಾದ ಅಳತೆ ಏನು? ಅದು ಒಂದು ಉದ್ದ ಸರಿಯಾದ ರೀತಿಯಲ್ಲಿ ಇರಬೇಕು, ಅಗಲವೂ ಕೂಡ ಸರಿಯಾದ ರೀತಿಯಲ್ಲಿ ಇರಬೇಕು. ಮತ್ತೆ ಬೇರೆ ಏನಿರಬೇಕು ಅಂತ ಹೇಳ್ತಾ ಹೋಗ್ತೀನಿ. ಈ ವಾಲಿಬಾಲ್ ಅಂಕಣದ ಅಗಲ 9 ಮೀಟರ್ಗಳು, ಉದ್ದ 18 ಮೀಟರ್ಗಳು. ಇದನ್ನ ಬ್ಯಾಕ್ ಲೈನ್ ಇಂದ ಅಟ್ಯಾಕ್ ಲೈನ್ಗೆ 6 ಮೀಟರ್ಗಳು, ಅಟ್ಯಾಕ್ ಲೈನ್ ಇಂದ ಸೆಂಟರ್ ಲೈನ್ಗೆ 3 ಮೀಟರ್ಗಳು, ಇಲ್ಲಿಂದ ಮತ್ತೆ ಇಲ್ಲಿಗೆ 3 ಮೀಟರ್ಗಳು, ಮತ್ತೆ ಇಲ್ಲಿಂದ ಇಲ್ಲಿಗೆ 6 ಮೀಟರ್ಗಳು. 6 ಪ್ಲಸ್ 3 ಪ್ಲಸ್ 3 ಪ್ಲಸ್ 6 ಈಸ್ ಈಕ್ವಲ್ ಟು 18. ಹಾಗಾದ್ರೆ ವಾಲಿಬಾಲ್ ಅಂಕಣದ ಉದ್ದ ಎಷ್ಟಪ್ಪ ಬೇರೇಶ? 18 ಮೀಟರ್ಗಳು ಅಂತ ಹೇಳ್ಬೇಕು. ಕಿರಣ, ವಾಲಿಬಾಲ್ ಆಟದ ಉದ್ದ ಎಷ್ಟಪ್ಪ? ನಾನು ಕೇಳ್ತಾರ ಉದ್ದ ಹೇಳಪ್ಪ. 18 ಮೀಟರ್ಗಳು. ಎಷ್ಟಪ್ಪ? ವೆರಿ ಗುಡ್. ಅಗಲ ಎಷ್ಟಪ್ಪ ಯೋಗೇಶ್ವರಿ? 9 ಮೀಟರ್ಗಳು. ಗೊತ್ತಾಗ್ತಿದ್ಯಾ? ಈಗ ನಿಮಗೆ ಗೊತ್ತಾಯ್ತು, ಮೈದಾನದಲ್ಲಿ ಅಂಕಣ ಇರಬೇಕು, ಅಂಕಣ ನಿಯಮಬದ್ಧವಾಗಿರಬೇಕು, ಆ ನಿಯಮದಲ್ಲಿ ಉದ್ದ ಮತ್ತು ಅಗಲ ಇರಬೇಕು. ವಾಲಿಬಾಲ್ ಆಟದ ಮೈದಾನದ ಉದ್ದ 18 ಮೀಟರ್ಗಳು, ಅಗಲ 9 ಮೀಟರ್ಗಳು ಇದಾವೆ ಅಂತ ಗೊತ್ತಾಯ್ತು. ಈ ಒಂದು ವಾಲಿಬಾಲ್ ಮೈದಾನವನ್ನ 2
ಭಾಗಗಳಾಗಿ ವಿಂಗಡಿಸ್ತಾರೆ. ಆ 2 ಭಾಗ ವಿಂಗಡಿಸ್ತಕ್ಕಂಥ ಲೈನ್ ಅನ್ನ ಸೆಂಟರ್ ಲೈನ್ ಅಥವಾ ಮಧ್ಯಗೆರೆ ಅಂತ ಕರೀತಾರೆ. ಅದರ ಪಕ್ಕದಲ್ಲಿ 3 ಮೀಟರ್ಗೆ ಒಂದು ಲೈನ್ ಇದೆ, ಈ ಕಡೆಯೂ ಕೂಡ ಒಂದು ಲೈನ್ ಇದೆ, ಅದನ್ನ ಅಟ್ಯಾಕ್ ಲೈನ್ ಅಂತ ಕರೀತಾರೆ. ಇದನ್ನ ಎಂಡ್ ಲೈನ್ ಅಥವಾ ಕೊನೆ ಗೆರೆ ಅಂತ ಕರೀತಾರೆ. ಇದನ್ನ ಸೈಡ್ ಲೈನ್ ಅಥವಾ ಬದಿಯ ಗೆರೆ ಅಂತ ಕರೀತಾರೆ. ಇಲ್ಲಿ ಚುಕ್ಕಿ 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 ಇದೆ, 2 ಕಡೆ ಇದೆ. ಇದು ಅಟ್ಯಾಕ್ ಲೈನ್ ನ ಮುಂದುವರೆದ ಭಾಗ ಆಗಿರೋದ್ರಿಂದ ಇದನ್ನ ಅಟ್ಯಾಕ್ ಲೈನ್ ಎಕ್ಸ್ಟೆನ್ಷನ್ ಅಂತ ಕರೀತಾರೆ. ಗೊತ್ತಾಗ್ತಿದ್ಯಾ? ಇದು ಕೊನೆ ಗೆರೆ, ಇದು ಅಟ್ಯಾಕ್ ಲೈನು, ಇದು ಸೆಂಟರ್ ಲೈನು, ಮತ್ತೆ ಅಟ್ಯಾಕ್ ಲೈನು, ಎಂಡ್ ಲೈನು, ಸೈಡ್ ಲೈನು. ಕನ್ನಡದಲ್ಲಿ ಹೇಳ್ತೀನಿ, ಕೊನೆಯ ಗೆರೆ ಗೊತ್ತಾಗ್ತಿದ್ಯಾ? ಆಕ್ರಮಣ ಗೆರೆ, ಮಧ್ಯ ಗೆರೆ, ಆಕ್ರಮಣ ಗೆರೆ, ಕೊನೆಯ ಗೆರೆ, ಇದು ಬದಿಯ ಗೆರೆ. ಈ ಅಟ್ಯಾಕ್ ಲೈನ್ ಅನ್ನ ಎಕ್ಸ್ಟೆನ್ಷನ್ ಮಾಡಿರೋದ್ರಿಂದ ಆಕ್ರಮಣ ಗೆರೆಯ ಮುಂದುವರೆದ ಭಾಗ, ಇಂಗ್ಲಿಷ್ ನಲ್ಲಿ ಅದನ್ನ ಹೇಳ್ತಾರೆ ಅಟ್ಯಾಕ್ ಲೈನ್ ಎಕ್ಸ್ಟೆನ್ಷನ್, ಕನ್ನಡದಲ್ಲಿ ಆಕ್ರಮಣ ಗೆರೆಯ ಮುಂದುವರೆದ ಭಾಗ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಈಗ ಇದ್ರ ಬಗ್ಗೆ ನಿಮಗೆ ಗೊತ್ತಾಗ್ತಿದ್ಯಾ? ಇದು ಎಷ್ಟಿರುತ್ತೆ ಅಂದ್ರೆ 1.75 ಮೀಟರ್ ಇರುತ್ತೆ. ಗೊತ್ತಾಗ್ತಿದೆ? ಎಷ್ಟಿದೆ? 1.75 ಮೀಟರ್ ಇದೆ. ಇದರಲ್ಲಿ 15 ಸೆಂಟಿಮೀಟರ್ ಅಂತ 5 ಗೆರೆಗಳಿರ್ತವೆ. ಈ ತರ ಎಕ್ಸ್ಟೆನ್ಷನ್ ಅದು 15 ಸೆಂಟಿಮೀಟರ್ 5 ಗೆರೆ ಇರುತ್ತೆ. ಅದರಲ್ಲಿ 20 ಸೆಂಟಿಮೀಟರ್ ಅಂತರದೊಂದಿಗೆ ಇದು 20 ಸೆಂಟಿಮೀಟರ್ ಇರುತ್ತೆ ಗ್ಯಾಪ್, ಇದು 15 ಸೆಂಟಿಮೀಟರ್ ಇರುತ್ತೆ. ಟೋಟಲ್ ಹೋದ್ರೆ ಅದು 1.75 ಇರ್ತದೆ. ಅಂಕಣದ ಮಧ್ಯದಲ್ಲಿ ನೆಕ್ಸ್ಟ್ ಭೂಮಿಯಿಂದ ಏನ್ ಮಾಡಿರ್ತಾರೆ, ಪುರುಷರಿಗೆ 2.4 ಅಂದ್ರೆ ನೆಟ್ಟಿಗೆ ಸಂಬಂಧಪಟ್ಟಿದ್ದು ಹೇಳ್ತಾ ಇದರಲ್ಲಿ. ಇಲ್ಲಿ ಇದೇನಿರುತ್ತೆ, ಇದು ಪೋಲ್ ಇರುತ್ತಲ್ವಾ, ಇದು ಪೋಲ್ ಅಂತ ಇಟ್ಟಲ್ಲ. ಪೋಲ್ ಬಂದಾಗ ಪೋಲ್ ಹೇಳ್ತೀನಿ ಅದ್ರ ಬಗ್ಗೆ. ಆದ್ರೆ ಇಲ್ಲಿ ನೆಟ್ ಇರುತ್ತಲ್ವಾ, ಈ ನೆಟ್ಟು ಬಾಲಕರಿಗೆ ಮತ್ತು ಬಾಲಕಿಯರಿಗೆ ಬೇರೆ ಬೇರೆ ರೀತಿಯಾಗಿ ಹೈಟ್ ಇರ್ತದೆ. ಇಲ್ಲಿಂದ ಭೂಮಿಯಿಂದ ಹೈಟ್ ಇದೆ, ನೆಟ್ ಹೈಟ್ ಎಲ್ಲಿವರೆಗೂ ಇಲ್ಲಿವರೆಗೂ ಎಷ್ಟಿರುತ್ತೆ ಅದು? ಪುರುಷರಿಗೆ 2.43 ಮೀಟರ್ ಇರುತ್ತೆ, ಬಾಲಕಿಯರಿಗೆ 2.24 ಮೀಟರ್ಸ್ ಇರುತ್ತೆ. ಅಂದ್ರೆ ಬಾಲಕರಿಗೆ ಮತ್ತು ಬಾಲಕಿಯರಿಗೆ ನಟ್ಟಿನ ಎತ್ತರವನ್ನು ನಾವು ನಿಗದಿ ಮಾಡಿದ್ದೀವಿ. ಅಲ್ಲಿ ನಿಗದಿ ಮಾಡಿದ್ದೇವೆ ನಾನಲ್ಲ, FIUB ನವರು ನಿಗದಿ ಮಾಡಿದ್ದಾರೆ. ಬಾಲಕರಿಗೆ 2.43, ಬಾಲಕಿಯರಿಗೆ 2.24 ಮೀಟರ್ಸ್ ಇರುತ್ತೆ. ಇದಿಷ್ಟು ಅಂಕಣದ ಮೈದಾನದ ಅಳತೆ ಮತ್ತು ಅಲ್ಲಿರ್ತಕ್ಕಂಥ ವಿಷಯ. ಒಂದು ಮೈದಾನ ಇದೆ, ಮೈದಾನದಲ್ಲಿ ನೀವು ಹೇಳದಂತೆ ಅಂಕಣ ಸಿದ್ಧವಾಗಿದೆ. ಅಂಕಣದ ಅಳತೆಯು 18 ಮೀಟರ್ ಉದ್ದ, 9 ಮೀಟರ್ ಅಗಲವನ್ನ ಹೊಂದಿದೆ. ಮೈದಾನವನ್ನ 2 ಭಾಗಗಳಾಗಿ ಮಧ್ಯಗೆರೆ ವಿಂಗಡಿಸಿದೆ. ಮಧ್ಯಗೆರೆಯಿಂದ ಪಕ್ಕದ ಗೆರೆಗೆ ಅಟ್ಯಾಕ್ ಲೈನ್ ಇದೆ, ಆಕ್ರಮಣ ಗೆರೆ ಇದೆ, ಅಲ್ಲಿಂದ ಎಂಡ್ ಲೈನ್ ಇದೆ. ಅದೇ ರೀತಿಯಾಗಿ ಈ ಕಡೆನೂ ಇದೆ. ಮಧ್ಯಗೆರೆಯಿಂದ ಅಟ್ಯಾಕ್ ಲೈನ್ಗೆ 3 ಮೀಟರ್ ಇದೆ, ಅಟ್ಯಾಕ್ ಲೈನ್ ಇಂದ ಎಂಡ್ ಲೈನ್ 6 ಮೀಟರ್ ಇದೆ. 6 + 3 6 + 3 9 + 9 18 ಮೀಟರ್ ಉದ್ದ ಹೊಂದಿದೆ. 9 ಮೀಟರ್ ಅಗಲ ಇದೆ. ಮಧ್ಯದಲ್ಲಿ ಒಂದು ಕಂಬ ನೆಟ್ಟಿದ್ದಾರೆ, ಕಂಬಕ್ಕೆ ಒಂದು ನೆಟ್ ಕಟ್ಟಿದ್ದಾರೆ. ಆ ನಟ್ಟಿನ ಎತ್ತರ ಬಾಲಕರಿಗೆ 2.43 ಮೀಟರ್ ಇದೆ, ಬಾಲಕಿಯರಿಗೆ 2.24 ಮೀಟರ್ ಇದೆ. ಇದಿಷ್ಟು ಅಂಕಣಕ್ಕೆ ಸಂಬಂಧಿಸಿದ. ವಾಲಿಬಾಲ್ ಆಟವನ್ನ ಹೊರ ಮೈದಾನದಲ್ಲೂ ಆಡ್ತಾರೆ ಮತ್ತೆ ಒಳಾಂಗಣ ಕ್ರೀಡೆಯಾಗಿ ಕೂಡ ಆಡ್ತಾರೆ. ಬಾಲಕರು ಕೂಡ ಆಡ್ತಾರೆ, ಬಾಲಕಿಯರು ಕೂಡ ಆಡ್ತಾರೆ. ಇದು ಮುಂದುವರೆದ ಭಾಗವಾಗಿ ಈಗ ಬೀಚ್ ವಾಲಿಬಾಲ್ ಅಂತ ಹೇಳಿ ಮಾಡಿದ್ದಾರೆ. ಅದು ಪುರುಷರಿಗೂ ಇದೆ, ಮಹಿಳೆಯರಿಗೂ ಇದೆ. ಈಗ ಮೈದಾನದ ಬಗ್ಗೆ ನಿಮಗೆ ಗೊತ್ತಾಯ್ತು. ಹಾಗಾದ್ರೆ ಈಗ ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರವನ್ನ ಹೇಳಬೇಕು. ನಾನು ಕೇಳೋ ಪ್ರಶ್ನೆ, ವಾಲಿಬಾಲ್ ಆಟದ ಮೈದಾನದ ಉದ್ದ ಎಷ್ಟು? ಕೈ ಎತ್ತಬೇಕು, ಯಾರಿಗೆ ಗೊತ್ತಿದೆ ಅದು.
ವಾಲಿಬಾಲ್ ಆಟದ ಮೈದಾನದ ಉದ್ದ ಎಷ್ಟಪ್ಪ? ಸೆಂಟಿಮೀಟರ್ ಅಲ್ಲ ಕಣಪ್ಪ, 18 ಮೀಟರ್. ವೆರಿ ಗುಡ್. ವಾಲಿಬಾಲ್ ಮೈದಾನದ ಅಗಲ ಎಷ್ಟು? ನೀನೆ 9 ಮೀಟರ್. ಸರಿ, ಈಗ ನೀನ್ ಬರಪ್ಪ, ಆ ಕೋಲ್ ತಗೊಳಪ್ಪ. ಮಧ್ಯಗೆರೆ ಯಾವ ತೋರ್ಸಪ್ಪ? ಅದರಲ್ಲ ತೋರಿಸಿದ್ರಲ್ಲ. ವೆರಿ ಗುಡ್. ಅಟಾಕ್ ಲೈನ್ ತೋರ್ಸಪ್ಪ. ವೆರಿ ಗುಡ್. ಎಂಡ್ ಲೈನ್ ತೋರ್ಸಪ್ಪ. ವೆರಿ ಗುಡ್. ಸೈಡ್ ಲೈನ್ ತೋರ್ಸಪ್ಪ. ಸೈಡ್ ಲೈನ್ ಯಾರು ತೋರಿಸಿ ಅದ? ವೆರಿ ಗುಡ್. ಅಟಾಕ್ ಲೈನ್ ಎಕ್ಸ್ಟೆನ್ಷನ್ ಯಾರಪ್ಪ? ವೆರಿ ಗುಡ್. ಬಹಳ ಚೆನ್ನಾಗಿದೆ. ವೆರಿ ಗುಡ್. ಈ ಕಡೆ ಯಾರು ತೋರಿಸ್ತೀನಿ ನಾನು ಕೇಳೋದು ಅದನ್ನೇ ಕೇಳಿಸ್ತೀನಿ. ಮೈದಾನದಲ್ಲಿ ಬಾರ ಬಿದ್ದು ಕುತ್ಕೊಳ್ಳಪ್ಪ. ಈಗ ನೀನು ನಾನು ಕನ್ನಡದಲ್ಲಿ ಕೇಳ್ತೀನಿ. ಆಕ್ರಮಣಗೆರೆ ಯಾವುದು? ವೆರಿ ಗುಡ್. ಆಕ್ರಮಣಗೆರೆ ಮುಂದುವರೆದ ಭಾಗ ಎಲ್ಲಿದೆ ತೋರಿಸು. ಮುಂದುವರೆದ ಭಾಗ ಅಟ್ಯಾಕ್ ಲೈನ್ ಎಕ್ಸ್ಟೆನ್ಷನ್. ಸೆಂಟರ್ ಲೈನ್ ಎಲ್ಲಿದೆ? ಮಧ್ಯಗೆರೆ. ಕೊನೆಯ ಗೆರೆ ಎಲ್ಲಿದೆ? ಬದಿಯ ಗೆರೆ ಎಲ್ಲಿದೆ? ವೆರಿ ಗುಡ್. ಅರ್ಥ ಆಗಿದೆ ನಾನು ಮಾಡಿದ ಇಡಲ್ಲ. ಕುಕ್ಕ. ಈಗ ಬಾಲಕರ ನೆಟ್ನ ಯಂತ್ರ ಯಾರು ಹೇಳ್ತೀರಿ? ಬಾಲಕರ ನೆಟ್ನ ಯಂತ್ರ ಬಾಲಕಿಯರ ಯಂತ್ರ. ಹೇಳಿ ರೇಣುಕಾ. 2.25. ಬೇರೆ ಯಾರು ಹೇಳ್ತೀರಿ? ಹೇಳೋ. 2.40. ವೆರಿ ಗುಡ್. 2.43 ಮೀಟರ್ ಎತ್ತರ ಇದೆ. ಬಾಲಕಿಯರಿಗೆ ಎಷ್ಟಿದೆ? ನಿಮ್ದು ಮುಗಿತು ಕೊಟ್ಟು. ಈಗ ಹೇಳಪ್ಪ, ಯಾರು ಹೇಳ್ತಾರೆ? ಹೇಳ. 2.24 ಮೀಟರ್. ವೆರಿ ಗುಡ್. ಬಹಳ ಚೆನ್ನಾಗಿ ಹೇಳಿದ್ರಿ. ಕೂತ್ಕೋ. ನೋಡಿ ಮಕ್ಕಳೇ, ವಾಲಿಬಾಲ್ ಅಂತ ಆಟ ಬಹಳ ಸುಂದರವಾದ ಕೌಶಲ್ಯಭರಿತವಾದಂತಹ ಆಟ. ಈ ಆಟವನ್ನ ನಾವೀಗಾಗಲೇ ಇತಿಹಾಸವನ್ನು ತಿಳ್ಕೊಂಡ್ವಿ. ವಿಲಿಯಂ ಜಿ ಮಾರ್ಗನ್ ಎಂಬಂತವರು ಅಮೆರಿಕದವರು ಈ ಆಟವನ್ನ ಕಂಡುಹಿಡಿದರು. ತದನಂತರದಲ್ಲಿ ಅದು ಪ್ರಚಾರವನ್ನು ಪಡ್ಕೊಂಡು ಈಗ FIVB ಎಂಬತಕ್ಕಂಥ ಒಂದು ಸಂಸ್ಥೆ ಅದನ್ನ ಏನ್ ಮಾಡ್ತಾ ಇದೆ? ಹೆಚ್ಚಿನ ಪ್ರಚಾರವನ್ನು ಕೊಡ್ಕೊಂತ ವಾಲಿಬಾಲ್ ಆಟಗಳನ್ನ ಇನ್ನೂ ಹೆಚ್ಚೆಚ್ಚು ಜನರ ಆಟ. ಎಲ್ಲಿ ಅಮೆರಿಕ, ಎಲ್ಲಿ ಅಮೆರಿಕ ಅಲ್ವಾ? ನಿಮ್ಮೂರಲ್ಲೂ ಕೂಡ ಅಟ್ಲೀಸ್ಟ್ 2 ಕಂಬ ನೆಟ್ಟಿ ಮಧ್ಯಕ್ಕೊಂದು ದಾರದ ವಾಲಿಬಾಲ್ ಆಟನ ಆಡ್ತಾರೆ. ಇಷ್ಟೊಂದು ಬೆಳವಣಿಗೆಯನ್ನ ಅದು ಹೊಂದಿದೆ. ಅದಾದ ನಂತರದಲ್ಲಿ ಈ ಆಟದ ಮೈದಾನ ಬೇಕು ಅಲ್ವಾ? ಮೈದಾನದಲ್ಲಿ ಆಟದ ಅಂಕಣ ಇರಬೇಕು. ನಮಗೆ ಒಂದು 20 ಮೀಟರ್ ಅಗಲ ಇರ್ತಕ್ಕಂಥ, ಉದ್ದ ಇರ್ತಕ್ಕಂಥ, ಒಂದು 10 ಮೀಟರ್ ಅಗಲ ಇರ್ತಕ್ಕಂಥ ಜಾಗ ಸಿಕ್ಕಿದ್ರೆ ಸಾಕು. ಅಲ್ಲೇ ಒಂದು ವಾಲಿಬಾಲ್ನ ಅಂಕಣವನ್ನ ಸಿದ್ಧಪಡಿಸ್ಕೊಳ್ಬೇಕು. 18 ಮೀಟರ್ ಉದ್ದವನ್ನ ಹೊಂದಿರತಕ್ಕಂಥದ್ದು ಇದು. 9 ಮೀಟರ್ ಅಗಲವನ್ನ ಹೊಂದಿದೆ. ಆನಂತರದಲ್ಲಿ ಇದನ್ನ 2 ವಿಭಾಗಗಳಾಗಿ ಮಧ್ಯಗೆರೆ ಮಾಡ್ತದೆ. ಆ ಮಧ್ಯಗೆರೆಯ ಪಕ್ಕದಲ್ಲಿ 1 ಮೀಟರ್ಗೆ 2 ಕಂಬಗಳನ್ನು ಇಟ್ಟಿರ್ತಾರೆ. ಅದಕ್ಕೊಂದು ನಟ್ಟನ್ನು ಕಟ್ಟಿರ್ತಾರೆ. ಅಟಾಕ್ ಲೈನ್ 3 ಮೀಟರ್ ಇರುತ್ತೆ, ಎಂಡ್ ಲೈನ್ 6 ಮೀಟರ್ ಇರುತ್ತೆ. ಎರಡೂ ಬದಿಗಳಲ್ಲಿ ಅದೇ ಅಷ್ಟೇ ಇರೋದ್ರಿಂದ 6 + 3 + 6 ಸೇರಿದ್ರೆ 18 ಮೀಟರ್ ಆಗುತ್ತೆ. 9 ಮೀಟರ್ಗಳ ಅಗಲ ಇರುತ್ತೆ. ಈ ಒಂದು ಆಟವನ್ನು ನಾವು ಆಡಬೇಕಂದ್ರೆ ಪುರುಷರಿಗೆ 2.43 ಮೀಟರ್ನಲ್ಲಿ ನಾವು ವಾಲಿಬಾಲ್ ನೆಟ್ಟನ್ನು ಕಟ್ಟಬೇಕಾಗುತ್ತೆ. ಮಹಿಳೆಯರಿಗೆ 2.24 ಮೀಟರ್ನಲ್ಲಿ ನಾವು ನಟ್ಟನ್ನು ಕಟ್ಕೊಳ್ಬೇಕು. ಕೊನೆಯದಾಗಿ ನಿಮಗೆ ಹೇಳ್ತಕ್ಕಂಥದ್ದು ಅಂದ್ರೆ, ನಿಮಗೆ ಪರಿಕರಗಳು ಸಿಗಲಿ ಸಿಗದೆ ಇರಲಿ, ಮೈದಾನಕ್ಕೆ ಆಟ ಆಡೋದಕ್ಕೆ ಅಂಕಣ ಸಿಗಲಿ ಸಿಗದೆ ಇರಲಿ, ಯಾವುದೇ ಒಂದು ವಸ್ತುವನ್ನ ವಾಲಿಬಾಲ್ ಮಾದರಿಯಲ್ಲಿ ಮಾಡಿಕೊಟ್ಟು ನೀವು ಆಟವನ್ನು ಆಡಿ ಮನೋರಂಜನೆಯನ್ನು ಪಡೆಯಬಹುದು. ಅಥವಾ ನೀವೆಲ್ಲ ಸ್ನೇಹಿತರು ಸೇರಿ ಒಂದು ಬಾಲನ್ನು ತಂದು ನೀವು ಆಟವನ್ನು ಆಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಅವಧಿಯಲ್ಲಿ ಆಟದಲ್ಲಿ ಬಳಸತಕ್ಕಂಥ ಪರಿಕರಗಳು, ಬಾಲು, ನಟ್ಟು, ಆಂಟೆನಾ, ಯಾವ್ಯಾವ ಪರಿಕರಗಳು ಬೇಕು, ಆಡುವಾಗ ಯಾವೆಲ್ಲ ಸಾಮಾನ್ಯ ನಿಯಮಗಳನ್ನ ನಾವು ಕಲ್ತ್ಕೊಂಡಿರ್ಬೇಕಂತಕ್ಕಂಥದ್ದನ್ನು ನಾವು ತಿಳ್ಕೋಬಹುದು. ಗೊತ್ತಾಗ್ತಿದ್ಯಾ? ವಾಲಿಬಾಲ್ ಆಟ ಅಂತಕ್ಕಂಥದ್ದು ಬಹಳ ಸರಳವಾಗಿರ್ತಕ್ಕಂಥದ್ದು, ಎಲ್ಲರೂ ಮನೋರಂಜನೆಗಾಗಿ ಆಡ್ತಕ್ಕಂಥ ಆಟ, ಅದು ಪ್ರಶಸ್ತಿಗಳಿಗೂ ಆಡ್ತಕ್ಕಂಥ ಆಟ. ಇವತ್ತು ಬಹಳ ಡೆವಲಪ್ ಆಗಿದೆ ಅದು ಆಟ. ಗೊತ್ತಾಗ್ತಿದ್ಯಾ? ಡೆವಲಪ್ ಆಗಿರ್ತಕ್ಕಂಥ ಆಟ ವಾಲಿಬಾಲ್. ಈ ಆಟವನ್ನು ನಾವು ಎಲ್ಲಿ ಬೇಕಾದ್ರೂ, ಸಣ್ಣ ಮೈದಾನದಲ್ಲಿ ಬೇಕಾದ್ರೂ ನಾವು
4 ಜನ ಇದ್ರು ಕೂಡ ಈ ಆಟವನ್ನು ಆಡಿದ್ವಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಇನ್ನುಳಿದ ಪಾಠವನ್ನ ಮಾಡೋಣ ಅಂತ ಹೇಳ್ತಾ ಬಹಳ ಅಚ್ಚುಕಟ್ಟಾಗಿ ನೀವು ಈ ಪ್ರಥಮ ಅವಧಿಯ ಪಾಠವನ್ನ ಕೇಳಿದ್ರಿ. ನಾಳೆ ಪಾಠ ಸ್ಟಾರ್ಟ್ ಮಾಡುವಾಗ 2ನೇ ಅವಧಿ ಪಾಠ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಆಟಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ನಾನು ಕೇಳ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಓದ್ಕೊಂಡು ಬಂದಿರ್ಬೇಕು. ನಾನು ಇದಕ್ಕೆ ನಿಮಗೆ ಒಂದು ಗೃಹ ಪಾಠವನ್ನು ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ A4 ಸೈಜ್ ಹಾಳೆಯಲ್ಲಿ ನೀವು ಮೈದಾನದ ಚಿತ್ರವನ್ನು ಬರ್ಕೊಂಡು ಬರಬೇಕು. ಗೊತ್ತಾಗ್ತಿದ್ಯಾ? ಇದು ಗೃಹ ಪಾಠ ನಿಮಗೆ. A4 ಸೈಜ್ ಶೀಟ್ ಗೊತ್ತಲ್ಲ, ಅದರಲ್ಲಿ ಎಲ್ಲರೂ ಕೂಡ ನೀವು ಬರ್ಕೊಂಡ್ ಬರ್ಬೇಕು. ನಿಮ್ಮ ಹೆಸರು ಮತ್ತು ತರಗತಿಯನ್ನ ಹಾಕಿರ್ಬೇಕು. ಗೃಹ ಪಾಠವನ್ನ ಬರ್ಕೊಂಡ್ ಬಂದ್ರಿ. ಮತ್ತೆ ಇದಕ್ಕೆ ಸಂಬಂಧಿಸಿದಂತೆ ಮುಂದೆ ಚಟುವಟಿಕೆ ಮಾಡೋದ್ರಿಂದ ನೀವೇನ್ ಮಾಡ್ಬೇಕು, ಪಠ್ಯದಲ್ಲಿರ್ತಕ್ಕಂಥ ವಿಷಯಗಳನ್ನು ಚೆನ್ನಾಗಿ ಕಲಿತುಕೊಳ್ಬೇಕು. ನಿಮಗೆ ಪರಿಕರಗಳನ್ನ ಮುಂದಿನ ತರಗತಿಯಲ್ಲಿ ತೋರಿಸ್ತಾ ಪಾಠವನ್ನು ಮಾಡ್ತೀನಿ. ಈ ಒಂದು ಪಾಠಕ್ಕೆ ಪಾಪ ನಮ್ಮ ಹರೀಶ್ ಅವರು ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ತರಗತಿಯಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.